ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ನಾವು ಭಗವಂತ ಕೊಟ್ಟಿರುವಂತ ಈ ಅವಕಾಶದಲ್ಲಿ ಒಂದಷ್ಟು ಸಮಯ ಭಗವಂತನಿಗಾಗಿ ಮನಸ್ಸನ್ನ ಇಡುವಂತ ಕೆಲಸವನ್ನು ನಾವು ಮಾಡಬೇಕು. ಆಗ ನಮಗೆ ಸಾರ್ಥಕ ಆಗ್ತದೆ ನಮ್ಮ ಜೀವನ. ಅಷ್ಟೇ ಅಲ್ಲ, ಅದಕ್ಕೆ ನಮ್ಮ ಋಷಿ ಮುನಿಗಳು ಕೊಟ್ಟಿರುವಂತ ನಮಗೆ ಕಾಣಿಕೆ ಅಂತ ಅಂದ್ರೆ ಇಂತಹ ದಿವ್ಯ ಸಾನ್ನಿಧ್ಯ, ಅದರೊಳಗೂ ದೇವಿ ಸಾನ್ನಿಧ್ಯ ಅಪಾರವಾದದ್ದು. ತಂದು ಪಡ್ಕೊಂಡಿದ್ದೀರಿ. ಕೇವಲ ದೇವಸ್ಥಾನವನ್ನು ಕಟ್ಟಿ ಹಾಗೆ ಉಳಿಯೋದಲ್ಲ. ದೇವಸ್ಥಾನದಲ್ಲಿ ಪ್ರತಿನಿತ್ಯ ನಾವು ಎದ್ದವರು ನಮ್ಮ ದೇಹ ಶುಚಿ ಮಾಡಲಾಮಯಿ ಅಂತ ಅಂದ್ರೆ ಒಂದು ಸಣ್ಣ ಉದಾಹರಣೆ. ಅಪ್ಪ ಅಮ್ಮ ಮಗುವನ್ನ ಚೆನ್ನಾಗಿ ಆಡಿಸ್ಕೊಂಡಿದ್ರು. ಅಪ್ಪ ಆ ಹೊರಂಡದಲ್ಲಿ ಬಂದು ಕುಳಿಸ್ಕೊಂಡು ಬೇಗಿನ ಅಪ್ಪ ಅಂತ ಬಂದು ಎತ್ತಿಕೊಂಡು ಅಪ್ಪ ತೊಡಲೆ ಕೂರಿಸ್ಕೊಂಡು ಯಾವಾಗ ಅಮ್ಮ ಶುಚಿತ್ವ ಮಾಡಿದ್ಲೆ, ರೆಡಿ ಮಾಡಿದ್ಲೆ, ಅಮ್ಮನಿಗೂ ಅಪ್ಪನಿಗೂ ಇರೋ ವ್ಯತ್ಯಾಸ ಹೇಗೆ. ಅದಕ್ಕೆ ತಾಯಿ ಕರೆದ ತಕ್ಷಣ ಓಡ್ಬರ್ತಾಳೆ, ನಮ್ಮ ಗುರುವನ್ನ ಕೇಳ್ತಾಳೆ, ನಮ್ಮ ಮನೆಯನ್ನ ಕೇಳ್ತಾಳೆ. ಅಂತಹ ದೇವಿ ಎಲ್ಲಮ್ಮನನ್ನ ಎಲ್ಲರೂ ಪೂಜೆ ಮಾಡಿ ಎಲ್ಲ ಭಾಗ್ಯವನ್ನು ಪಡ್ಕೊಳ್ಳುವಂತ ಭಾಗ್ಯದಿಂದಾಗಿ ಆ ತಾಯಿ ಎಲ್ಲರೂ ಕೂಡ ಎಲ್ಲ ಭಾಗ್ಯವನ್ನ ಶುಭವನ್ನ ಸನ್ಮಂಗಳವನ್ನ ತಾಯಿ ಕೊಡಲಿ ಅಂತ ಹೇಳ್ತಾ ಈ ದೇವಾಲಯದ ಕಮಿಟಿಯ ಎಲ್ಲ ಪ್ರತಿನಿಧಿಗಳು ಭಕ್ತರು ಸೇರಿ ಬಹಳ ಸುಂದರವಾದ ಶಾಶ್ವತವಾದ ದೇವಾಲಯವನ್ನು ಕಲ್ಲಿನಲ್ಲಿ ನಿರ್ಮಾಣ ಮಾಡಿದ್ದಾರೆ.